ತನ್ನ ತಂದೆಯ ಮರಣದ ನಂತರ ಒಬ್ಬ ಮಗ ತನ್ನ ತಾಯಿಯನ್ನು ವೃದ್ಧಾಶ್ರಮದಲ್ಲಿ ಬಿಟ್ಟು ಹೋಗಿದ್ದನು ಮತ್ತು ವಾರಕ್ಕೊಮ್ಮೆ ಬಂದು ಅವಳನ್ನು ಭೇಟಿ ಮಾಡಿ ಹೋಗುತ್ತಿದ್ದನು. ಒಮ್ಮೆ ಅವನಿಗೆ ವೃದ್ಧಾಶ್ರಮದಿಂದ ಕರೆ ಬಂದಿತು, ತಾಯಿ ತುಂಬಾ ಗಂಭೀರವಾಗಿದ್ದಾಳೆ, ದಯವಿಟ್ಟು ಭೇಟಿ ಮಾಡಲು ಬನ್ನಿ. ಮಗ ಹೋಗಿ ಅಮ್ಮನನ್ನು ನೋಡಿದನು, ಅವಳು ತುಂಬಾ ಗಂಭೀರ ಸ್ಥಿತಿಯಲ್ಲಿದ್ದಳು. ಅವನು ಅಮ್ಮನನ್ನು ಕೇಳಿದನು, ನಾನು ನಿಮಗಾಗಿ ಏನು ಮಾಡಬಲ್ಲೆ? ಅಮ್ಮ ಉತ್ತರಿಸಿದಳು, ದಯವಿಟ್ಟು ವೃದ್ಧಾಶ್ರಮದಲ್ಲಿ ಫ್ಯಾನ್ಗಳನ್ನು ಅಳವಡಿಸಿ ಮತ್ತು ಆಹಾರದ ಸುಧಾರಣೆಗಾಗಿ ಯಾರೂ ರೆಫ್ರಿಜರೇಟರ್ ಅನ್ನು ಸಹ ಹಾಕುವುದಿಲ್ಲ, ಏಕೆಂದರೆ ನಾನು ಆಗಾಗ್ಗೆ ಆಹಾರವಿಲ್ಲದೆ ಮಲಗುತ್ತಿದ್ದೆ. ಮಗ ಆಶ್ಚರ್ಯಚಕಿತನಾದನು ಮತ್ತು ಅಮ್ಮನನ್ನು ಕೇಳಿದನು, ನೀನು ಇಲ್ಲಿರುವಾಗ ಎಂದಿಗೂ ದೂರು ನೀಡಲಿಲ್ಲ. ಈಗ ನಿನಗೆ ಕೆಲವು ಗಂಟೆಗಳು ಉಳಿದಿವೆ ಮತ್ತು ನೀನು ಇದನ್ನೆಲ್ಲ ಈಗ ನನಗೆ ಏಕೆ ಹೇಳುತ್ತಿದ್ದೀಯಾ? ಅಮ್ಮ ಉತ್ತರಿಸಿದಳು, ಪರವಾಗಿಲ್ಲ ಮಗನೇ, ನಾನು ಸೆಕೆ, ಹಸಿವು ಮತ್ತು ನೋವನ್ನು ನಿಭಾಯಿಸಿದ್ದೇನೆ. ಆದರೆ ನಿನ್ನ ಮಕ್ಕಳು ನಿನ್ನನ್ನು ಇಲ್ಲಿಗೆ ಕಳುಹಿಸಿದಾಗ ನೀನು ನಿಭಾಯಿಸಲು ಸಾಧ್ಯವಾಗುತ್ತದೆಯೋ ಇಲ್ಲವೋ ಎಂದು ನನಗೆ ಭಯವಾಗುತ್ತದೆ ಎಂದಳು. ಈ ಕಥೆಯಿಂದ ನೀವೇನು ಅರ್ಥ ಮಾಡಿಕೊಂಡಿರಿ ಎಂದು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ.